ಸ್ವತಃ 1 ಕೋಟಿ ಹಗರಣ ಒಪ್ಪಿಕೊಂಡ ಎಂಗಳಿಗೆ ಅಧ್ಯಕ್ಷ ಪ್ರಭು ಹೊಸಮನಿ. ಸಹಕಾರಿ ಸಂಘಗಳು ರೈತರ ಪಾಲಿನ ಆಶಾ ಕಿರಣವಾಗಬೇಕಿತ್ತು. ಆದರೆ ಇಂಡಿ ತಾಲೂಕಿನ ಎಂಗಳಿಗೆ ಗ್ರಾಮದ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘವು ಈಗ ಭ್ರಷ್ಟಾಚಾರದ ಅಡ್ಡಿಯಾಗಿ ಮಾರ್ಪಟ್ಟದ. ಸಂಘದಲ್ಲಿ ನಡೆದಿರುವ ಅಕ್ರಮಗಳ ಬಗ್ಗೆ ಪ್ರಶ್ನಿಸಿದರೆ ಸಂಘದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ನೀಡುತ್ತಿರುವ ಉತ್ತರಗಳು ಇಡೀ ಸಹಕಾರ ಇಲಾಖೆಯನ್ನೇ ನಾಚಿಸುವಂತಿವೆ. ಅಧ್ಯಕ್ಷರ ಬೇಜವಾಬ್ದಾರಿ ಉತ್ತರ, ಲೂಟಿಯ ಒಪ್ಪಿಗೆ. ಇತ್ತೀಚೆಗೆ ನಡೆದ ಆಡಳಿತ ಮಂಡಳಿಯ ಸಭೆಯಲ್ಲಿ ಸಂಘದ ಸದಸ್ಯರು ಮತ್ತು ಮಾಹಿತಿ ಕೇಳಿದವರು 20 ಲಕ್ಷ ಹಗರಣ ಆಗ್ಯದ್ರಿ. ಒಂದಲ್ರಿ ಎರಡಲ್ರಿ ಸರ ಮಾಹಿತಿ ಮುಚ್ಚಿಟ್ರಿ ಅಂದ್ರೆ 20 ಲಕ್ಷ ರೂಪಾಯಿ ಹಗರಣ ಅಂತ ನನಗೆ ಮಾಹಿತಿ ಬಂದದ. ಮಾಹಿತಿ ಯಾಕೆ ಕೊಡಲಾಗ್ಯಾರಿ? ಮಾಹಿತಿ ಬೈರಂಗ್ ಪಾರದರ್ಶಕ ಅದಲ್ರಿ. ಮಾಹಿತಿ ತಂದಿರಿ. ಒಂದು ಬೈಲಾ ಬುಕ್ ಇಲ್ಲಿ ಇಡಂಗಿಲ್ಲ. ನಾವು ಮೀಟಿಂಗ್ ಮಾಡ್ತೀವಿ, ಬೈಲಾ ಬುಕ್ ಇಡಂಗಿಲ್ಲ. ಅದು ಕೋಟಿ ಇರ್ಲಾಕ್ರಿ. ನನಗ್ ಬಂದು ಮಾಹಿತಿ ಬೇಕಾ 20 ಅದ, ಈ ಸಲ 20 ಅದ. ಅದು ಕೋಟಿ ನಿಮ್ ಲೆಕ್ಕ ಇದ್ದಿರ್ಬೇಕ್ರಿ. ಎಲ್ಲ ಅದ ಸರ, ಎಲ್ಲ ಅದ ರೀ. ಅದು ಏನು ಸಂಘದ ವ್ಯವಹಾರಗಳಲ್ಲಿ ಪಾರದರ್ಶಕತೆ ಇಲ್ಲದಿರುವುದನ್ನು ಪ್ರಶ್ನಿಸಿದ್ದಾರೆ. ಸಂಘದಲ್ಲಿ ಸುಮಾರು 20 ಲಕ್ಷ ರೂಪಾಯಿಗಳ ಹಗರಣ ನಡೆದಿದೆ. ನಮಗೆ ಸರಿಯಾದ ಮಾಹಿತಿ ನೀಡಿ ಎಂದು ಕೇಳಿದಾಗ ಅಧ್ಯಕ್ಷರಾದ ಪ್ರಭು ಹೊಸಮನಿ ಅವರು ನೀಡಿದ ಉತ್ತರ ಎಲ್ಲರನ್ನೂ ಬೆಚ್ಚಿ ಬೀಳಿಸಿದೆ. ಇಲ್ಲಿ 20 ಲಕ್ಷ ಅಲ್ಲ, 1 ಕೋಟಿ ರೂಪಾಯಿ ಹಗರಣ ನಡೆದಿದೆ ಎಂದು ಅತ್ಯಂತ ಬೇಜವಾಬ್ದಾರಿಯಿಂದ ಉತ್ತರಿಸುವ ಮೂಲಕ ಸಂಘದಲ್ಲಿ ನಡೆದಿರುವ ಬೃಹತ್ ಲೂಟಿಯನ್ನು ಅವರೇ ಪರೋಕ್ಷವಾಗಿ ಒಪ್ಪಿಕೊಂಡಿದ್ದಾರೆ. ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಅಧ್ಯಕ್ಷರು ಹಗರಣವನ್ನು ತಡೆಯುವ ಬದಲು ಈ ರೀತಿ ಉಡಾಫೆ ಉತ್ತರ ನೀಡಿರುವುದು ಸಂಘದ ಸದಸ್ಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಕಾರ್ಯದರ್ಶಿಯ ರಾಜಕೀಯ ಪುಂಡಾಟಿಕೆ. ಸಂಘದ ಕಾರ್ಯದರ್ಶಿ ವಿಷ್ಣು ವಾಘಮೋಡೆ ಮಾಹಿತಿ ಹಕ್ಕು ಕಾಯ್ದೆ ಅಥವಾ ಸಂಘದ ನಿಯಮಾವಳಿಗಳ ಅಡಿಯಲ್ಲಿ ಉತ್ತರ ನೀಡುವ ಬದಲು ಅಧಿಕೃತ ಪತ್ರಗಳಲ್ಲಿಯೇ ರಾಜಕೀಯ ಭಾಷೆ ಬಳಸುತ್ತಿದ್ದಾರೆ. ಮಾಹಿತಿ ಕೇಳಿದವರಿಗೆ ಬೆದರಿಕೆ ಹಾಕುವಂತೆ ಅಥವಾ ರಾಜಕೀಯ ಪುಡಾರಿಗಳಂತೆ ಪತ್ರ ಬರೆಯುತ್ತಿರುವ ಇವರ ವರ್ತನೆಗೆ ಯಾವ ಅಧಿಕಾರಿಯ ಬೆಂಬಲವಿದೆ? ಸಂಘದ ಸಂಬಳ ಪಡೆಯುವ ಸಿಬ್ಬಂದಿ ಅಧಿಕೃತ ಪತ್ರ ವ್ಯವಹಾರದಲ್ಲಿ ರಾಜಕೀಯ ಬೆರೆಸಲು ಹೇಗೆ ಸಾಧ್ಯ ಎಂಬ ಪ್ರಶ್ನೆ ಈಗ ದಟ್ಟವಾಗಿ ಎದ್ದಿದೆ.